ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಒಳ್ಳೆಯ ಒಲೆಯನ್ನು ತೋರಿಸ್ತೇವೆ. ಅಂದ್ರೆ ತುಂಬಾ ಜನ ಕೇಳ್ತಿದ್ರು ಎಲ್ಲಿ ನೀವು ಒಲೆಯಲ್ಲಿಂದ ತಕೊಳ್ಳುದು ಅಂತ ಹೇಳಿ. ಈ ಒಲೆ ಉಂಟಲ್ಲ, ಇದು ಸೌದೆ ಒಲೆ. ಈ ಸೌದೆ ಒಲೆಯಲ್ಲಿ ನಿಮ್ಗೆ ಹೊಗೆ ಬರದೆ ನಿಮ್ಗೆ ಅಡುಗೆ ಮಾಡ್ಬೋದು. ಇದ್ರಲ್ಲಿ 2.5 kg ಅಷ್ಟು ಅಡುಗೆ ಮಾಡ್ಬೋದು. ಅಂದ್ರೆ 10 ರಿಂದ 12 ಜನರಿಗೆ ಆಗುವಷ್ಟು ಅಡುಗೆ ಮಾಡ್ಬೋದು. ನೋಡಿ, ನಿಮ್ಗೆ ಇದಕ್ಕೆ ಸ್ವಲ್ಪ ಕಟ್ಟಿಗಿದ್ರೆ ಸಾಕು, ಎಂತ ಕೂಡ ಜಾಸ್ತಿ ಬೇಡ. ನೋಡಿ, ಈ ರೀತಿ ಸ್ವಲ್ಪ ಕಟ್ಟಿಗೆ ಹಾಕ್ಬೇಕು ಇದಕ್ಕೆ. ಮತ್ತೆ ಇದರಲ್ಲಿ ಹೋಲ್ಸ್ ಎಲ್ಲ ಉಂಟು ನೋಡಿ, ಇಲ್ಲೆಲ್ಲ ಹೋಲ್ಸ್ ಎಲ್ಲ ಇರ್ತದೆ. ಇವರ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಇದು ಫ್ಯಾಕ್ಟರಿ ಇರೋದು ಚೆನ್ನೈಯಲ್ಲಿ. ಇವರು ಇದು ಸ್ಟವ್ ಅನ್ನು ಮಾಡುದು. ಹಾಗೆ ಇವರು ಉಂಟಲ್ಲ, 1,000ಕ್ಕಿಂತ ಹೆಚ್ಚಿನ ಸ್ಟವ್ ಅನ್ನು ಇದು ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ ಹಾಗೆ ಬೇರೆ ಬೇರೆ ಪ್ಲೇಸ್ ಗೆಲ್ಲ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇದು ಈ ಸ್ಟವ್ ಅನ್ನು ಹೇಗೆಲ್ಲ ಯೂಸ್ ಮಾಡೋದು ತೋರಿಸ್ತೇವೆ. ನೋಡಿ, ಈ ರೀತಿ ನೀವು ಬೆಂಕಿಯನ್ನು ಇದು ಈ ರೀತಿ ಕರ್ಪೂರ ಇಡ್ಬೇಕು. ಕರ್ಪೂರ ಅಂದ್ರೆ ನಿಮ್ಗೆ ಹೇಗೆ ಸಹ ಹೊತ್ತಿಸಬಹುದು, ನಿಮ್ಗೆ ಯಾವ್ದು ಈಸಿ ಆಗ್ತದೆ ಆ ರೀತಿ ಹೊತ್ತಿಸಿ ಕರ್ಪೂರವನ್ನು ಒಳಗೆ ಹಾಕಿ ನಿಮ್ಗೆ ಯಾವುದೇ ರೀತಿಯ ಅಡುಗೆಯನ್ನು ಇದರಲ್ಲಿ ಮಾಡಬಹುದು. ಈ ಸ್ಟವ್ ಅನ್ನು ನಿಮ್ಗೆ ಎಲ್ಲಿ ಕೂಡ ತಕೊಂಡು ಕೂಡ ಹೋಗ್ಬಹುದು. ಶ್ರೀ ಸುಭಿಕ್ಷಮ್ ಅಂತ ಹೇಳಿ ಇಂಡಸ್ಟ್ರಿ ಅವರದು ಹೆಸರು ಇರೋದು. ಹಾಗೆ ನೋಡಿ, ಈ ರೀತಿ ಕಟ್ಟಿಗೆನಿಟ್ಟು ಇದನ್ನಿಟ್ಟು ಡೈರೆಕ್ಟ್ ಈಗಿಟ್ಟು ಕುಕ್ ಮಾಡಬಹುದು. ನೋಡಿ, ಈ ರೀತಿ ಇಟ್ಟು ಕುಕ್ ಮಾಡಬಹುದು. ಮಣ್ಣಿನ ಒಲೆಯಲ್ಲಿ ಆದ್ರೆ ಈ ರೀತಿ ಊದ್ಬೇಕಲ್ಲ. ಇದ್ರಲ್ಲಿ ನೋಡಿ, ಈ ರೀತಿ ಊದ್ಬೇಕಂತಲೇ ಇಲ್ಲ. ಇದ್ರ ಬದಲು ನೋಡಿ ಎಂತ ಹಾಕ್ಬೇಕು ನಿಮ್ಗೆ ತೋರಿಸ್ತೇವೆ. ಅದನ್ನು ಕನೆಕ್ಟ್ ಮಾಡ್ಬೇಕು. ನೋಡಿ, ಇದು ಇರುವುದೇ ಉರಿ ಜಾಸ್ತಿ ಬರ್ಲಿಕ್ಕೆ. ಇದನ್ನು ಕನೆಕ್ಟ್ ಮಾಡಿದ್ರೆ ಆಯ್ತು. ಈಗ ನೋಡಿ, ನಿಮ್ಗೆ ಗ್ಯಾಸ್ ಅಲ್ಲಿ ಹೇಗೆ ಬರ್ತದೆ ಅದೇ ರೀತಿ, ಆದ್ರೆ ಇದು ಕಟ್ಟಿಗೆ ಒಲೆಯಲ್ಲಿ ಉರಿ ಬರುದು. ಅದನ್ನ ಇಲ್ಲಿ ಈ ರೀತಿ ಕನೆಕ್ಟ್ ಮಾಡ್ಬೇಕು. ನೋಡಿ, ಇದು ಅಡಾಪ್ಟರ್ ಅವರೇ ಕೊಡ್ತಾರೆ. ಈ ರೀತಿ ಕರೆಂಟ್ ಉಂಟಲ್ಲ, ಅದಕ್ಕೆ ಹಾಕಿದ್ರೆ ಆಯ್ತು. ಈ ರೀತಿ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಆಯ್ತು. ನೋಡಿ, ಇಲ್ಲಿ ಸ್ವಿಚ್ ಆನ್ ಮಾಡ್ತೇವೆ. ಇನ್ನು ಇಲ್ಲಿ ಜಾಸ್ತಿ ಕಡಿಮೆ ಮಾಡೋಗ. ನೋಡಿ, ಈಗ ನೋಡಿ ಆನ್ ಆಗ್ತದೆ. ನೋಡಿ, ನೋಡಿ ಸ್ವಲ್ಪ ಕೂಡ ಹೊಗೆ ಬರದೆ ನಿಮ್ಗೆ ನೋಡಿ ಇದ್ರಲ್ಲಿ ಜಾಸ್ತಿ ಕಡಿಮೆ ಮಾಡ್ಬೋದು. ನೋಡಿ, ಇದ್ರೀಗ ಸ್ವಲ್ಪ ಉಂಟು, ಜಾಸ್ತಿ ಮಾಡಿ ಅಂತೆ. ನೋಡಿ, ಜಾಸ್ತಿ ಆದಾಗೆ ಫ್ಲೇಮ್ ಕೂಡ ಜಾಸ್ತಿ ಆಗ್ತಾ ಉಂಟು. ಜಾಸ್ತಿ ಆಯ್ತು. ಆದ್ರೆ ಇದು ಮಾತ್ರ ಎಂತ ಕಟ್ಟಿಗೆ ಬರುದು, ಫ್ಲೇಮ್ ಬರುದು. ನೋಡಿ, ಮತ್ತೆ ಇದ್ರಲ್ಲಿ ಬೂದಿ ಕೂಡ ಆಗ್ತದೆ. ಕಡಿಮೆ ಮಾಡಿ ಅಂತೆ, ಜಾಸ್ತಿ ಕೂಡ ಮಾಡ್ಬೋದು. ಲೋ ಮಾಡ್ತೇನೆ. ನೋಡಿ, ಈಗ ನೋಡಿ, ಖಾಲಿ ಇದೆ ಮಾತ್ರ. ಇದು ಇಲ್ಲದೆ ಕೂಡ ನಿಮ್ಗೆ ಕುಕ್ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ 2,800 ರೂಪಾಯಿ. ಬೇರೆ ಬೇರೆ ರೇಟ್ ಅಲ್ಲಿ ಉಂಟು. ಮತ್ತೆ ದೊಡ್ಡ ದೊಡ್ಡ ಸೈಜ್ ಉಂಟು. ಮತ್ತೆ ಬೇಕಿದ್ರೆ ಈ ಕಟ್ಟಿಗೆಯನ್ನು ಕೂಡ ಈ ರೀತಿ ಹಾಕ್ಬೋದು. ನಿಮ್ಗೆ ಬೇಕಿದ್ರೆ ದೊಡ್ಡದುಂಟು. ಯಾರಿಗಾದ್ರೂ 300 kg ಅಷ್ಟು ಅಡಿಗೆಯನ್ನು ಈ ಇಂಥದೇ ಒಂದು ಒಲೆಯಲ್ಲಿ ಮಾಡ್ಬೋದು. ಇದು ಚಿಕ್ಕದು ಮನೆ ಯೂಸ್ಗೆ. ಇಂಥದ್ದು ಹೋಟೆಲ್, ಹಾಸ್ಟೆಲ್, ಮದುವೆ ಫಂಕ್ಷನ್, ಕ್ಯಾಟ್ರಿಂಗ್, ದೊಡ್ಡ ದೊಡ್ಡ ಫಂಕ್ಷನ್ ಗೆ ಅಂತ ಅವರಿಗೆಲ್ಲ ಬೇಕಿದ್ರೆ ನೀವು ಕುಕ್ ಮಾಡ್ಬೋದು. ಅಂದ್ರೆ ಗ್ಯಾಸಿಗೆಲ್ಲ ಜಾಸ್ತಿ ಅಲ್ಲ ರೇಟ್. ಇದಕ್ಕೆ ನೋಡಿ, ಖಾಲಿ ಸ್ವಲ್ಪ ಕಟ್ಟಿಗಿದ್ರೆ ಆಯ್ತು. ಮತ್ತೆ ದೊಡ್ಡದಕ್ಕಾದ್ರೆ ಸ್ವಲ್ಪ ಜಾಸ್ತಿ ಕಟ್ಟಿಗೆ ಬೇಕಾಗ್ತದೆ. 7 ಸಿಲಿಂಡರ್ ನ ಖರ್ಚು ಉಂಟಲ್ಲ, ಇದು ಒಂದೇ ಒಲೆಯಲ್ಲಿ ಅದರ ಪವರ್ ಇರ್ತದೆ. ಅಂದ್ರೆ 7 ಸಿಲಿಂಡರ್ ಅಲ್ಲಿ ಖರ್ಚು ಜಾಸ್ತಿ, ಇದರಲ್ಲಿ ಖರ್ಚಿಲ್ಲ. ಖಾಲಿ ಸ್ವಲ್ಪ ಕಟ್ಟಿಗೆ ಮತ್ತೆ ಇದಕ್ಕೆ ಒಂದು ಖರ್ಚು ಆಗ್ತದೆ ಅಷ್ಟೇ. ಚೆನ್ನೈಯಲ್ಲೇ ಹೋಗಿ ನಿಮ್ಗೆ ಅಲ್ಲಿಂದಲೇ ಹೋಗಿ ನೀವು ತಕೊಳ್ಬಹುದು. ಇದು ಒಲೆಯನ್ನು ಆರ್ಡರ್ ಮಾಡಬಹುದು, ಅಥವಾ ನಿಮ್ಗೆ ಮನೆ ಇದು ಆನ್ಲೈನ್ ಮೂಲಕ ಚಂದ ಬೇಯ್ತದೆ. ಹೇಗೆ ನಾವು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತೇವೆ ನೋಡಿ, ಖಾಲಿ ಕಟ್ಟಿಗೆಯಲ್ಲಿ ಮಾಡಿದ ಅಡುಗೆ ರುಚಿಯನ್ನೇ ನೀವು ಈ ಕಬ್ಬಿಣದ ಇದು ಒಲೆಯಲ್ಲಿ ಇದು ಮಾಡಬಹುದು, ರುಚಿಯನ್ನು ಸವಿಬಹುದು. ಹಾಗೆ ಇದೊಂದು ಮ್ಯಾಜಿಕ್ ಒಲೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಅವರ ನಂಬರ್ ಕೊಡ್ತೇವೆ, ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಆರ್ಡರ್ ಮಾಡಬಹುದು. ಹಾಗೆ ನಿಮ್ಗೆ ಹೆಚ್ಚಿನ ಡೀಟೇಲ್ ಬೇಕಿದ್ರೆ ಅವರಲ್ಲೇ ಕೇಳ್ಬೋದು. ನಿಮ್ಗೆ ಸೆಗಣಿ ಬೂದಿ, ಗಿಡಗಳಿಗೆ ಬೂದಿ, ಅದಕ್ಕೆಲ್ಲ ಇಂಥದೇ ಒಳ್ಳೇದು. ಮತ್ತೆ ಇದ್ರಲ್ಲಿ ಚಿಕ್ಕ ಚಿಕ್ಕ ತೂತುಂಟು, ಇದು ಕನೆಕ್ಟ್ ಆಗುವಾಗ ಓಟೆಯಲ್ಲಿ ಪ್ಲಾಸ್ಟಿಕ್ ಇದೊಂದು ಪೈಪಲ್ಲಿ ಹೇಗೆ ಊದ್ತೇವೆ ನೋಡಿ, ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಗ್ಯಾಸ್ ರೀತಿಯಲ್ಲಿ ಬರುದದು. ಕಟ್ಟಿಗೆ ಒಳ್ಳೆದು ಮಾತ್ರ ಫ್ಲೇಮ್. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಆರ್ಡರ್ ಮಾಡಿ, ಮನೆ ಯೂಸಿಗೆ ಕಟ್ಟಿಗೆ ಒಲೆಯ ರುಚಿಯನ್ನೇ ನೋಡಿ. ಹಾಗೆ ದೊಡ್ಡ ದೊಡ್ಡ ಯಾರಿಗಾದ್ರೂ ಅಡುಗೆ ಮಾಡ್ಲಿಕ್ಕಿದ್ರು ಗ್ಯಾಸ್ಗೆ ಬಾಯ್ ಹೇಳಿ ಇದನ್ನು ನೀವು ತಗೊಳ್ಬಹುದು. ಗ್ಯಾಸ್ ಅಲ್ಲಿ ಖರ್ಚು ಜಾಸ್ತಿ, ಇದರಲ್ಲಿ ಉಳಿತಾಯ ಜಾಸ್ತಿ.